ಅಕ್ಟೋಬರ್ 3ನೇ ತಾರೀಕು ಇವತ್ತು ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅಂತ. ಯಾಕೆ ನನಗೆ ಹಾಗೆ ಅನಿಸ್ತಾ ಇದೆ ಅಂತಂದ್ರೆ, ಈ ಗಾಂಧೀಜಿಯವರ ಇಷ್ಟೊಂದು ವ್ಯಾಲ್ಯೂಸ್ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇಷ್ಟು ದಿನ ನಾನೇ ಅನ್ಕೊಂಡಿದ್ದೆ ಒಂದು ತತ್ವ ಇದೇನು, ಒಂದು ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸು ಅಂತ. ಅದೊಡೋದು ನಾವು ವೀಕ್ನೆಸ್ ಅಂತ ಅನ್ಕೊಂಡಿದ್ದೆ. ಲೈಕ್ ಏನಪ್ಪ ಒಂದ್ ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸಿದ್ರೆ ಏನಪ್ಪ ವೀಕ್ನೆಸ್, ನಾನು ಹೊಡಿಯಕ್ಕೆ ಮತ್ತೆ ವಾಪಸ್ ಹೊಡಿಯಕ್ಕೆ ಏನು ತಾಕತ್ತಿಲ್ದೆ ಇರೋರೇ ಆ ಥರ ಹೇಳೋದು ಅಂತ ಅನ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಈ ಗಾಂಧೀಜಿಯವರ ಒಂದು ಫಿಲಾಸಫೀಸ್ ಕೇಳ್ತಿದ್ರೆ ಇವಾಗ ನನ್ಗೆ ಅನಿಸ್ತಾ ಇದೆ ಅದು ಒಂದು ಶಕ್ತಿಯ ಸಂಕೇತ ಅಂತ. ಇಟ್ಸ್ ಲೈಕ್ ಒಂದು ಕೆನ್ನೆಗೆ ಹೊಡೆದ್ರು ನೀವು ಒಂದು ಕೆನ್ನೆಗಲ್ಲ, ಇಡೀ ನನ್ನ ದೇಹಕ್ಕೆ ನೀನು ಎಷ್ಟೇ ಪೆಟ್ಟು ಕೊಟ್ಟರು, ಕೊನೆಗೆ ನೀನು ನನ್ನ ಸಾಯಿಸಿದ್ರು ಕೂಡ ನನ್ನ ತತ್ವಗಳನ್ನ, ನನ್ನ ಆದರ್ಶಗಳನ್ನ, ನನ್ನ ಸಿದ್ಧಾಂತಗಳನ್ನ ನೀನು ಸಾಯಿಸಕ್ಕಾಗಲ್ಲ ಅನ್ನೋ ಒಂದು ಆ ಒಂದು ಸೆಂಟೆನ್ಸ್ ಅಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ನಿಜವಾಗ್ಲೂ ಅವ್ರು ಇನ್ನೊಂದು ಕೆಲವೊಂದಷ್ಟು ಫಿಲಾಸಫೀಸ್ ಹೇಳಿದ್ರು, ಲೈಕ್ ಬಿಸ್ನೆಸ್ ವಿತೌಟ್ ಎಥಿಕ್ಸ್ ಅಂತ. ನಿಜವಾಗ್ಲೂ ಇವತ್ತಿನ ಎಲ್ಲರೂ ಏನ್ ಮಾಡ್ತಾರೆ, ಬಿಸ್ನೆಸ್ ಅಂದ್ರೆ ಏನಂತ ಅನ್ಕೊಂಡಿದ್ದಾರೆ, ವ್ಯಾಪಾರ ದ್ರೋಹ ಚಿಂತನ ಬಂದ್ರೆ ಬರೀ ಹಣ ಮಾಡಬೇಕು, ಬರೋ ಕಸ್ಟಮರ್ಸ್ಗೆ ಹೆಂಗೆ ಟೋಪಿ ಹಾಕ್ಬೇಕು, ಹೆಂಗೆ ಯಾಮರ್ಸ್ಬೇಕು, ಅವ್ರಿಗೆ ಎಷ್ಟು ಕಡಿಮೆ ಸರ್ವಿಸ್ ಕೊಟ್ಟು ನಾವು ಜಾಸ್ತಿ ಹೆಂಗೆ ಲಾಭ ಮಾಡ್ಕೊಳ್ಳೋದು ಅಂತ ಇದ್ದಾರೆ. ಬಟ್ ಬಿಸ್ನೆಸ್ ವಿತ್ ಎಥಿಕ್ಸ್, ದಟ್ಸ್ ರಿಯಲಿ ಅಮೇಝಿಂಗ್. ಎಸ್, ದಿಸ್ ಈಸ್ ಮೈ ಪ್ರಾಡಕ್ಟ್, ಇದರಲ್ಲಿ ಏನೇನ್ ಬೇಕೋ ಕ್ವಾಲಿಟಿ ಎಲ್ಲ ಇದೆ, ಆದ್ರೆ ಇದ್ರ ಬೆಲೆ ಇಷ್ಟು, ನಿಮ್ಗೆ ಕೊಂಡ್ಕೊಳಕ್ ಆದ್ರೆ ಕೊಂಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ ಇಷ್ಟ ಅಂತ ಹೇಳೋ ಒಂದು ಸ್ಟ್ರೆಂತ್ ಇರೋದು ಬಹಳ ಒಂದು ಕಡಿಮೆ ಕಂಪ್ನೀಸ್ಗೆ. ಬಟ್ ಆದರೆ ಆ ಒಂದು ಕಂಪ್ನೀಸ್ ಏನೇನಿದೆ, ಯಾರು ಎಥಿಕ್ಸ್ ಇಟ್ಕೊಂಡಿರ್ತಾರೋ ಅವರು ನಿಜವಾಗ್ಲೂ ತುಂಬಾ ಒಂದು ಟಾಪ್ ಮೋಸ್ಟ್ ಇದರಲ್ಲಿದ್ದಾರೆ. ಈ ರೀತಿ ಗಾಂಧಿ ತತ್ವಗಳನ್ನ ಎಷ್ಟೋ ದೊಡ್ಡ ಮ್ಯಾನೇಜ್ಮೆಂಟ್ ಅವರೆಲ್ಲ ಕಲಿತಾರೆ, ದೊಡ್ಡ ಇವರು ಬೇರೆ ದೇಶದವರೆಲ್ಲ ಇಲ್ಲಿಗೆ ಬಂದ್ಬಿಟ್ಟು ಅವರು ಸ್ಟಡಿ ಮಾಡ್ತಾರೆ. ವರಾಸ್ ನಮ್ಮ ಯಂಗ್ಸ್ಟರ್ಸ್ಗೆನೆ ಇದೆಲ್ಲ ಗೊತ್ತಿಲ್ಲದಿರೋದು ಒಂದು ದುರದೃಷ್ಟಕರವಾದ message for youngsters like you, 25-year-old. One sentence you can. ಗಾಂಧೀಜಿನೇ ತಪ್ಪು ತಿಳ್ಕೊಂಡಿದ್ದಾರೆ, ಅದನ್ನೇ. What is the message? ಎಸ್, ನಾನು ಆಗ್ಲೇ ಹೇಳ್ದಂಗೆ ಒಂದು ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸೋದು ವೀಕ್ನೆಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನೋ, ಒಂದು ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ಹೊಡಿಯೋ, ಇನ್ನೊಂದು ಕೆನೆ ನೋಡೋಂಗಿದೆಯಾ, ಪರವಾಗಿಲ್ಲ, ಏನ್ ಬೇಕಾದ್ರೆ ಮಾಡ್ಕೋ ಹೋಗು. ದಟ್ ಈಸ್ ಎ ಸ್ಟ್ರೆಂತ್. ಸೊ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅನ್ನೋ ಒಂದು ಪುಸ್ತಕ ಇದೆಯಲ್ಲ, ಆ ಪುಸ್ತಕನ ಓದಿದ ಮೇಲೂ ಕೂಡ ನಿಮ್ಗೆ ಗಾಂಧೀಜಿಯವ್ರ ಬಗ್ಗೆ ಮುಂಚೆ ಒಪಿನಿಯನ್ನೇ ಇತ್ತು ಅಂತಂದ್ರೆ. ಥ್ಯಾಂಕ್ ಯು.